ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ಇನ್ಫಾರ್ಮೇಷನ್ ವಿಡಿಯೋ ಏನಪ್ಪಾ ಅಂತಂದರೆ ಸ್ನೇಹಿತರೆ, ಉತ್ತರ ಪ್ರದೇಶ ರಾಜ್ಯದ ಒಂದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಯಾರೆಲ್ಲ ಹೊರಡ್ತಾ ಇದ್ದೀರಾ, ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ. ಸೊ ಏನಪ್ಪ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಡೀಟೇಲ್ಸ್ ಆಗಿ ತಿಳಿದುಕೊಳ್ಳೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಯಾಕೆಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸ್ನೇಹಿತರೆ ಬನ್ನಿ, ಇವಾಗ ಈ ಒಂದು ಉತ್ತರ ಪ್ರದೇಶ ರಾಜ್ಯದ ಒಂದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೊರಡೋರಿಗೆ ಈ ಒಂದು ಮಾಹಿತಿ ಮುಖ್ಯವಾಗಿದೆ. ಸೊ ಏನಪ್ಪಾ ಅಂತಂದ್ರೆ, ನಾನು ಕಳೆದ ಕೆಲವೊಂದಿಷ್ಟು ದಿನಗಳ ಹಿಂದೆ ಈ ಒಂದು ಉತ್ತರ ಪ್ರದೇಶದ ಒಂದು ರಾಜ್ಯದ ಈ ಒಂದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೊರಡಲು 2 ವಿಶೇಷವಾದಂಥ ರೈಲಿನ ಒಂದು ವಿಡಿಯೋಗಳನ್ನ ಮಾಡಿದ್ದೆ ಸ್ನೇಹಿತರೆ. ಸೊ ಅದರಲ್ಲಿ ಜನವರಿ 20ನೇ ತಾರೀಕಿನ ದಿನ ಈ ಒಂದು ರೈಲು ಈಗಾಗಲೇ ಹೊರಡಿದೆ. ಸೊ ಇವಾಗ ನಿಮಗೆ ಸ್ಪಷ್ಟವಾಗಿ ತಿಳಿಸಬೇಕಪ್ಪ ಅಂತಂದರೆ, ರೈಲ್ವೇದ ಒಂದು ಸೀಟ್ ನಿಮಗೆ ಅವೈಲಬಿಲಿಟಿ ಇಲ್ಲಪ್ಪ, ಸೊ ಸೀಟ್ ಸಿಗಲಿಲ್ಲಪ್ಪ ಅಂತ ಅಂದರೆ ನೀವು ಮತ್ತೊಂದು ಮುಖಾಂತರ ಹೋಗ್ಬೇಕಪ್ಪ ಅಂತಂದರೆ ಒಂದು ಫ್ಲೈಟ್ ಮುಖಾಂತರ ಹೋಗ್ಬೇಕು, ಇಲ್ಲಪ್ಪ ಅಂದರೆ ಯಾವುದಾದ್ರೂ ನಿಮ್ಮ ಒಂದು ಗೌರ್ಮೆಂಟ್ ಬಸ್ನಲ್ಲಿ ಹೋಗ್ಬೇಕು, ಇಲ್ಲಪ್ಪ ಅಂದರೆ ಪ್ರೈವೇಟ್ ಬಸ್ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಇಳ್ಕೊತ ಹೋಗ್ಬೇಕಾಗುತ್ತೆ. ಸೊ ಇವಾಗ ನೀವು ಫ್ಲೈಟ್ ಮುಖಾಂತರನೇ ಹೋಗ್ಬೇಕಂತ ನೀವು ವಿಚಾರ ಮಾಡಿದರೆ ಹುಬ್ಬಳ್ಳಿಯಿಂದ ಅಥವಾ ಹೈದರಾಬಾದ್ನಿಂದ ಹೋಗಬೇಕಾಗುತ್ತೆ. ನಮಗೆ ಅಂದರೆ ನಿಯರೆಸ್ಟ್ ಈ ಕಡೆ ಹುಬ್ಬಳ್ಳಿ, ವಿಜಯಪುರ, ಕಲಬುರಗಿ ಈ ಕಡೆ ಸೈಡ್ನ ಒಂದು ಜನಗಳು ಈ ಒಂದು ಕುಂಭಮೇಳಕ್ಕೆ ಹೋಗ್ಬೇಕಪ್ಪ ಅಂತಂದರೆ ನೀವು ಹೈದರಾಬಾದ್ ಕಡೆ ಹೋಗ್ಬೇಕು, ಇಲ್ಲಪ್ಪ ಅಂದರೆ ಹುಬ್ಬಳ್ಳಿಯಿಂದ ಹೋಗ್ಬೇಕು. ಸೊ ಹುಬ್ಬಳ್ಳಿಯಿಂದ ಹೋಗ್ಬೇಕಪ್ಪ ಅಂದರೆ 25,000 ತನಕ ಈ ಒಂದು ಟಿಕೆಟ್ ಪ್ರೈಸ್ ಇದೆ ಸ್ನೇಹಿತರೆ. ಸೊ ಹತ್ತಿರದ ಏರ್ಪೋರ್ಟ್ಗೆ ಹೋಗ್ಬೇಕಪ್ಪ ಅಂದರೆ ವಾರಣಾಸಿ, ಸೊ ಪ್ರಯಾಗ್ರಾಜು, ಅಯೋಧ್ಯ ಈ ಥರದ ಒಂದಿಷ್ಟು ಫ್ಲೈಟು ಅಲ್ಲಿವರೆಗೆ ಹೋಗ್ಬೇಕಪ್ಪ ಅಂದರೆ 25,000 ರೂಪಾಯಿವರೆಗೆ ಈ ಒಂದು ಫ್ಲೈಟ್ನ ಪ್ರೈಸ್ ಆಗಿದೆ ಸ್ನೇಹಿತರೆ. ಸೊ ಈ ಒಂದು ಕುಂಭಮೇಳದ ಒಂದು ಸ್ಪೆಷಲ್ವಾಗಿ. ಸೊ ಮತ್ತು ಹೈದರಾಬಾದ್ನಿಂದ ಹೋಗ್ತೀನಿ ಅಂದರು ಅಲ್ಲಿ 18ರಿಂದ 20,000 ತನಕ ಆಗಿದೆ ಸ್ನೇಹಿತರೆ. ಸೊ ಫ್ಲೈಟ್ ಟಿಕೆಟ್ ಆಲ್ಮೋಸ್ಟ್ ರೇಸ್ ಆಗಿ ತುಟ್ಟಿನೇ ಆಗಿದೆ. ಇವಾಗ ನೀವು ಏನಾದರೂ ಮಾಡಬೇಕಪ್ಪ, ಈ ಒಂದು ಕುಂಭಮೇಳಕ್ಕೆ ಹೋಗೇಬೇಕು ನಾವು ಅಂತ ವಿಚಾರ ಮಾಡಿದರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬಸ್ಗಳನ್ನು ಹತ್ತಿ ಇಳಿತಾ ಹೋಗ್ಬೇಕಾಗುತ್ತೆ. ಈಗ ನೋಡಿ, ನೀವು ಇಲ್ಲಿಂದ ಹುಬ್ಬಳ್ಳಿಯಿಂದ ಹೋಗ್ತೀರಪ್ಪ ಅಂದರೆ ಸೊಲ್ಲಾಪುರ, ಇಲ್ಲಪ್ಪ ಅಂದರೆ ನಾಂದೇಡ್ಗೆ ಹೋಗ್ಬೇಕು, ಡೈರೆಕ್ಟ್ ನಾಗ್ಪುರ್ ಬಸ್ ಇತ್ತಪ್ಪ ನಾಗ್ಪುರ್ಗೆ ಹತ್ಬೇಕು. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾಗ್ಪುರ್, ಜಬಲ್ಪುರ್, ರೇವಾ, ಮೆಹರಾ, ಪ್ರಯಾಗ್ರಾಜ್ ತನಕ ಈ ರೀತಿ ನೀವು ಬಸ್ನ ಹತ್ತಿ ಇಳಿದು ಮಾಡ್ಕೊತ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಒಂದು ಟ್ರಾವೆಲ್ ನಿಮಗೆ ತುಂಬಾ ಬೇಜಾರಾಗುತ್ತೆ ಮತ್ತು ಒಂಥರ ಬೇಸರ ಸಂಗತಿ ಉಂಟಾಗ್ಬೋದು. ಸೊ ಈ ಒಂದು ಬಸ್ ಮುಖಾಂತರ ಬೇಡ, ಫ್ಲೈಟ್ನು ರೇಟ್ನು ಜಾಸ್ತಿ, ಅದನ್ನು ಬೇಡ, ನಮಗೆ ಈ ರೈಲ್ವೇದಲ್ಲಿ ಸೀಟ್ನು ಸಿಗ್ತಿಲ್ಲಪ್ಪ ಅಂದರೆ ಇವಾಗ ಸಪೋಸ್ ಈ ಯಾವ 3 ನಮಗೆ ಅನುಕೂಲ ಆಗಲಿಲ್ಲಪ್ಪ ಅಂತಂದರೆ ನೀವು ಒಂದು ಸ್ವಂತ ವೆಹಿಕಲ್ನ ತೊಗೊಂಡು ಹೋಗ್ಬೇಕಾಗುತ್ತೆ. ನಿಮ್ಮ ಮನೇಲಿ ನಿಮ್ಮ ಕಾರ್ ಇತ್ತಪ್ಪ ಅಥವಾ ಒಂದು ಬಾಡಿಗೆ ವಾಹನ ಒಂದು 8-10 ಜನ ಮಾಡಿ ಒಂದು ಕ್ರೂಸರ್ನ 8 ಜನ ಕೊಡಿ ಬಾಡಿಗೆ ಹೋಗೋ ಥರ ನೀವು ಹೋಗ್ತಿದ್ರಪ್ಪ ಅಂತಂದರೆ ನೀವು ಆರಾಮಾಗಿ ಹೋಗ್ಬೋದು. ಸೊ ಕೇವಲ ಒಂದು ಡೇ ಟು ನೈಟ್ನಾಗ ನೀವು ಆರಾಮಾಗಿ ಹೋಗ್ಬೋದು. ಜರ್ನಿ ಆರಾಮಾಗಿ ಆರಾಮಾಗಿ ಇಷ್ಟ ರೆಸ್ಟ್ ಮಾಡ್ಕೋತಾ ನೀವು ಹೋಗ್ಬೋದಾಗಿದೆ. ಇವಾಗ ನೀವು ಕಲಬುರಗಿಯಿಂದ ಮತ್ತು ವಿಜಯಪುರದಿಂದ ಹುಬ್ಬಳ್ಳಿಯಿಂದ ನೀವು ಸ್ವಂತ ವೆಹಿಕಲ್ ಮುಖಾಂತರ ನೀವು ಒಂದು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ಹೋಗಬೇಕಪ್ಪ ಅಂತ ಮಾಡಿದರೆ, ಸ್ವಂತ ವೆಹಿಕಲ್ ತೊಗೊಂಡು ಹೋಗ್ಬೇಕು ಅಂತ ಮಾಡಿದರೆ ರೂಟ್ ಪ್ರಕಾರ ಯಾವ ರೂಟ್ ನಮಗೆ ಹೋಗ್ಬೇಕಪ್ಪ ಅಂತಂದರೆ ಇವಾಗ ಸರಳವಾದಂಥ ರೂಟ್ ನಮಗೆ ಸ್ವಲ್ಪ ಪ್ರಯಾಗ್ರಾಜ್ಗೆ ಮೇನು ರೂಟಪ್ಪ ಅಂದರೆ ಇದೆ. ಕಲಬುರಗಿಂತ ಹೋಗೋರು ಡೈರೆಕ್ಟ್ ನಾಂದೇಡ್ ಮುಖಾಂತರ ನಾಗ್ಪುರ, ಜಬಲ್ಪುರ, ಮೆಹರಾ, ರೇವಾ, ಪ್ರಯಾಗ್ರಾಜ್. ಸೊ ಈ ರೀತಿ ನೀವು ಕಲಬುರಗಿಯಿಂದ ಹೋಗ್ಬೋದಾಗಿದೆ. ಈಗ ಹುಬ್ಬಳ್ಳಿಯಿಂದ ವಿಜಯಪುರದಿಂದ ಹೋಗೋರು ಏನಂದರೆ ಡೈರೆಕ್ಟ್ ಸೊಲ್ಲಾಪುರ, ಲಾತೂರು, ನಾಂದೇಡು, ನಾಗ್ಪುರು, ಜಬಲ್ಪುರು ಮತ್ತು ಈ ಮೆಹರಾ, ರೇವಾ, ಪ್ರಯಾಗ್ರಾಜ್ ಜಂಕ್ಷನ್. ಸೊ ಈ ರೀತಿ ನೀವು ಹೋಗಿ ನೀವು ಪ್ರಯಾಗ್ರಾಜ್ನಲ್ಲಿ ಭಾಗವಹಿಸ್ಬೋದಾಗಿದೆ ಸ್ನೇಹಿತರೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದವರು ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ನೇಹಿತರೆ. ಸೊ ಯಾಕಂದರೆ ನಾವು ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.